ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ? ನಾನಂಕರು ಇಲ್ಲಿ ಆರಾಮಾಗದೀನಿ, ನೀವು ಕೂಡ ಆರಾಮಾಗದ್ರಿ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವೀಡಿಯೋಗೆ. ಸೊ ಇವತ್ತಿನ ವೀಡಿಯೋ ಕಂಟೆಂಟ್ ಅಂತ ಏನಿಲ್ಲ, ಜಸ್ಟ್ ಒಂದು ಟಾಪಿಕ್ ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು. ಇವಾಗ ಮೊನ್ನೆ ಆಗಿರೋವಂಥ ಕೇಸು ಅನ್ನೋಕ್ಕಿಂತ ಒಂದು ವೀಡಿಯೋ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಕರ್ನಾಟಕ ಜನತೆಗೆ. ಸೊ ಏನು ಒಂದು ವೀಡಿಯೋ ಬಿಟ್ಟಿದ್ದಾರೆ ಇವಾಗ ಸಮೀರ್ MD ಅವರು. ಬಟ್ ಅದ್ರ ಬಗ್ಗೆ ನಾನು ಬಂದಿರೋದೇನೆಂದರೆ, ಆ ವಿಡಿಯೋ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಯಾರ್ಯಾರಿದ್ದಾರೆ, ಅದನ್ನು ಹಂಗೆ ಮಾಡಬೇಕು, ಇದು ಹಿಂಗೆ ಆಗ್ಬಿಡ್ಬೇಕಂತ ಏನು ಹೇಳೋಕ್ಕೆ ಬಂದಿಲ್ಲ. ಬಟ್ ನಾನು ಹೇಳೋ ವೀಡಿಯೋಗೂ ಒಂದು ಸೂಟ್ ಆಗುತ್ತೆ. ಈ ಆಟ ಹಿಂದ್ಗಡೆ ಒಂದು ಪೋಸ್ಟರ್ ಇದೆ ನೋಡಿ, ಓಕೆ ನೋಡಿದ್ದೀರಿ ಅನ್ಕೊತಿರ್ತೀನಿ. ಬಟ್ ಈ ವ್ಯಕ್ತಿ ಮೇಲೆ ನಿಂತಿರೋ ಒಂದು ಕೇಸು ಅನ್ನಲ್ಲ, ಬಟ್ ಅವ್ರ ಬಗ್ಗೆ ಒಂದು ಆಗಿರೋ ಟಾಪಿಕಲ್ಲಿ ಮೀಡಿಯಾ ಎಲ್ಲ ಬಂದು ನಿಂತ್ಕೊಂತು. ಪ್ರತಿಯೊಂದು ಮೀಡಿಯಾನೂ ಮೈಕ್ ತಂದಿಟ್ಟಿದ್ರು. ಯಾಕೆ ಇವಾಗ ಮೀಡಿಯಾ ಇಲ್ವಾ? ಯೂಟ್ಯೂಬಲ್ಲಿ ಏನಿಲ್ಲ ಅಂದ್ರೆ ಬೆಳಗ್ಗೆ ಯೂಟ್ಯೂಬ್ ತೆಗೆದ್ರು ಅದೇ ಕಂಟೆಂಟು, ಇನ್ಸ್ಟಾಗ್ರಾಮ್ ತೆಗೆದ್ರು ಅದೇ ಕಂಟೆಂಟು, ಪ್ರತಿಯೊಬ್ಬರು ಯಾವುದೇ ವಿಡಿಯೋ ನೋಡಿ ಎಲ್ಲದರಲ್ಲೂ ಅದೇ ಓಡ್ತಾ ಇದೆ. ಬಟ್ ನನ್ನ ಒಂದು ಡೌಟ್ ಬಂದ್ಬಿಟ್ಬಿಟ್ಟು, ಯಾಕೆ ಮೀಡಿಯಾದವರು ಇದನ್ನು ಯಾವುದೂ ನೋಡಿಲ್ವಾ ಅನ್ನೋದು ಒಂದೇ ಕ್ವಶನ್ ನಂದು. ದರ್ಶನ್ ಸರ್ದು ಏನೋ ಒಂದು ಕೇಸ್ ಆದಾಗ ಬಂದು ಮೀಡಿಯಾ ಅಲ್ಲ, ಏನು ಬೇರೆ ಯಾವುದೋ ನ್ಯೂಸ್ ಎಲ್ಲ 24x7 ಅದನ್ನೇ ಹಾಕಿದ್ದು ಹಾಂ, ಬೇರೆ ಯಾವುದು ಬರ್ತಾನೆ ಇರಲಿಲ್ಲ ಅನ್ಸುತ್ತೆ ನನ್ನ ಮಟ್ಟಿಗೆ. ಸೊ ಇವಾಗ ಆಗ್ತಿರೋ ಒಂದು ಬೆಳವಣಿಗೆ ಬಗ್ಗೆ ಯಾಕೆ ಮೀಡಿಯಾದವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ಅಂದರೆ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಿರೋರ ಹತ್ರ ದೊಡ್ಡವ್ರು ಯಾರು ಇರ್ತಿರಲ್ಲ, ಅದಕ್ಕೋಸ್ಕರ ಏನಾದರೂ ಸಜೆಷನ್ ಮಾಡ್ತೀರಾ ಅಂದ್ಬಿಟ್ಟು ಕೇಳ್ತಿರೋದು ನಾನು. ಯಾರೋ ಒಬ್ಬರು ಒಂದು ಒಳ್ಳೆ ಆ್ಯಕ್ಟ್ರ್ ಇದೇನೋ ಒಂದು ಕೇಸ್ ಆಗಿದೆ ಅಂದ ತಕ್ಷಣ ಏನು ಅವ್ರ ಫ್ರೆಂಡ್ಸ್ನೂ ಬಿಡಲ್ಲ, ಅವ್ರ ಫ್ಯಾಮ್ಲಿನೂ ಬಿಡಲ್ಲ, ಇನ್ನೊಬ್ಬರು ಯಾರೋ ಪರಿಚಯ ಇದ್ದವರು ಬಿಡಲ್ಲ, ಅವನೆಲ್ಲೋ ಯಾವತ್ತೋ ಒಂದು ಜಮಾನದಲ್ಲಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿರ್ತಾನೆ, ಅಂಥವನು ಬಿಡಲ್ಲ. ಅವರೆಲ್ಲ ಊಟಕ್ಕೆ ಹೋಗಿರ್ತಾರೆ, ಅವ್ರನ್ನೂ ಕರ್ಕೊಂಬಂದು ನಿಲ್ಲಿಸ್ತೀರಾ? ಎಲ್ಲೋದ್ರು ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಆ ರೇಂಜಲ್ಲಿ ಓಡಾಡೋರು ಇಂಥ ಒಂದು ದೊಡ್ಡ ಕಾಂಟ್ರವರ್ಸಲ್ ಕೇಸ್ ಆಗ್ತಾಯಿದೆ. ಬಟ್ ಅದ್ರ ಬಗ್ಗೆ ಯಾವ ಒಂದು ಮೀಡಿಯಾದವರು ಬಂದು ಮಾತಾಡ್ತಾ ಇಲ್ಲ, ಯಾವುದೋ ಒಂದು ನ್ಯೂಸ್ ಚಾನಲ್ ಅದು ಆಗ್ತಾ ಇಲ್ಲ. ಸೊ ಏನು ಅಂತ ಅದಕ್ಕೋಸ್ಕರ ಒಂದು ವ್ಯಕ್ತಿ ಏನೋ ಒಂದು ಲೈಕ್ ಏನೋ ಒಬ್ರು ಮಾಡ್ತಿದ್ದಾನೆ, ಆಗಿರೋ ತಪ್ಪು ಬಗ್ಗೆ ಮಾತಾಡ್ತಾ ಇದ್ದಾನೆ, ಧ್ವನಿ ಎತ್ತಿದ್ದಾನೆ ಅಂದರೆ, ಸೊ ಮೀಡಿಯಾ ಇರೋದು ಅದಕ್ಕೆ ತಾನೇ. ನಾವು ಯಾವಾಗಲೂ ಜನರ ಪರವಾಗಿ ಅಂತಲೇ ಎಲ್ಲ ಮೀಡಿಯಾದವರು ಹೇಳ್ತಿರೋದು. ಜನರು ಏನು ಕೇಳೋಕ್ಕಾಗಲ್ಲ ಅದನ್ನು ನಾವು ಕೇಳ್ತೀವಿ ಅಂತ ಹೇಳ್ತೀರ. ಬಟ್ ಇವಾಗ ಜನನೇ ಕೇಳ್ತಾರಲ್ಲ ಗುರು, ಬಟ್ ನೀವು ಕೇಳ್ತಾ ಇಲ್ವಲ್ಲ, ಅದು ಪಾಯಿಂಟು. ಯಾವುದೋ ಒಂದು ಹುಡುಗ ಅವ್ನು ಮೀಡಿಯಾದವನೆಲ್ಲ, ಅವ್ನಿಗೇನು ಸಂಬಂಧ ಇಲ್ಲ, ಏನೂ ಇರ್ಲಾರ್ದವನು ಅವನೇ ಬಂದು ಮಾತಾಡ್ತಾವನೆ. ಬಟ್ ನೀವು ಜನರ ಪರವಾಗಿ ಇದ್ಬಿಟ್ಟು ನೀವೇ ಮಾತಾಡ್ತಾ ಇಲ್ಲವಲ್ಲ. ಬೇರೆ ಯಾವುದೋ ಒಬ್ಬರನ್ನ ತೊಗೊಂಬಂದು ಕೂರಿಸ್ಕೊಂಬಿಟ್ಟು ಇಂಟರ್ವ್ಯೂ ಮಾಡ್ತೀರಾ? ಎಂತೆಂಥ ವೀಡಿಯೋ ಮಾಡಿ ಹಾಕ್ದವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಅವ್ರನ್ನ ಇಂಟರ್ವ್ಯೂ ತೊಗೊತೀರಾ? ಏನು ಕಥೆ ತಲೆ ಬಿಡೋ ಒಂದು ಅರ್ಥ ಆಗ್ತಾಯಿಲ್ವಲ್ಲ. ಯಾವ ಒಂದು ಮನಸ್ಥಿತಿಲಿ ನಾವಿದ್ದೀವಿ ಅಂತ. ಭಗವಂತ ರಾಮ ಸಾಕಾಗಿ ಹೋಗ್ಬಿಟ್ಟಿದೆ. ಅಟ್ಲೀಸ್ಟ್ ನಾವು ಮಾತಾಡೋದಲ್ವಾ, ಅಟ್ಲೀಸ್ಟ್ ಮಾತಾಡೋ ಜೊತೆ ನಾವು ನಿಲ್ತೀವಿ ಅನ್ನೋ ಒಂದು ಭರವಸೆ ಹೇಗಿರುತ್ತೆ. ಅವ್ನು ಮಾತಾಡ್ತಾನೆ ಬಿಡೋ, ನಮ್ಮ ಅಪ್ಪನ ಮನೆ ಏನು ಗಂಟೆ ಹೋಗುತ್ತೆ ಅನ್ನೋದು ನೋಡ್ಕೊಂಡು ಸುಮ್ಮನೆ ಇದ್ದಂಗಿದ್ದೀರಾ ನೀವು ಇಷ್ಟರು ಅಲ್ವಾ? ಹಂಗಂದರೆ ಎಲ್ಲದರಲ್ಲೂ ಹಿಂಗೆ ಇರ್ಬೇಕು ತಾನೆ. ಏನು ಕಥೆ ನನಗೇನು ಗೊತ್ತಿದ್ದಷ್ಟು ಹೇಳಿದ್ದೀನಿ. ಬಟ್ ನೀವು ದೊಡ್ಡವರು, ಅದ್ರ ಬಗ್ಗೆ ಏನು ಮಾತಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ಬಟ್ ಏನು ಒಬ್ಬನೇವನೋ ನ್ಯಾಯ ಕೇಳ್ತಿದ್ದಾನೆ ಅಂದಾಗ ನ್ಯಾಯದ ಕಡೆ ತಗೋಕ್ಕೆ ದಾರಿಯಾಗಿ, ಓಕೆ. ಇದರಲ್ಲಿ ಬಿಟ್ಟರೆ ಯಾರೇನು ಇಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ಪರ್ಸ್ನಲ್ ಮ್ಯಾಟ್ರ್ ಥರ ಆಗಲಿ, ಇಲ್ಲ ಇನ್ನೊಂದು ಏನೋ ಅವ್ರ ಮನೆ ಲಾಭಕ್ಕೋಸ್ಕರ ಅವನೇನು ಕೇಳ್ತಾ ಇಲ್ಲ. ಬೇರೆ ಯಾವುದೇ ಒಂದು ಯೂಟ್ಯೂಬರ್ಸ್ ಆಗಿರಲಿ, ಲೈಕ್ ಕಾಂಟೆಂಟ್ ಕ್ರಿಯೇಟರ್ ಆಗಿರಲಿ, ಅವ್ರ ಮನೆ ಉದ್ಧಾರ ಮಾಡೋಕ್ಕೆ ಯಾರು ಇಲ್ಲಿ ಬಂದು ಕೇಳ್ತಾ ಇಲ್ಲ ಗುರು. ಒಂದು ಹುಡುಗಿಗೆ ಆಗಿರೋ ಅನ್ಯಾಯದ ಬಗ್ಗೆ ನ್ಯಾಯ ಕೇಳ್ತಿದ್ದಾರೆ ಅಷ್ಟೇ.
ಯಾರ ಮನೇನೂ ಯಾರೂ ಉದ್ಧಾರ ಮಾಡ್ತಾ ಇಲ್ಲ ಇಲ್ಲಿ. ಆಗಿರೋ ಅನ್ಯಾಯದ ಬಗ್ಗೆ ನ್ಯಾಯ ಕೇಳ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಿಲ್ಲೋ ಪ್ರಯತ್ನ ಮಾಡಿ, ಆದರೆ ನಿಮ್ಮ ಕೈಲೇ, ಇಲ್ಲಾಂದರೆ ನಿಮಗೆ ಬಿಟ್ಟಿದ್ದು.